ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅನುರಾಧ ಅಂತ. ಊರು ದಾವಣಗೆರೆ. ವಯಸ್ಸು 42 ವರ್ಷ ತುಂಬಿದೆ. ತೂಕ 65 kg. ಎತ್ತರ ಬಂದು 159 ಸೆಂಟಿಮೀಟರ್. ಕೆಲಸ ಸರ್ಕಾರಿ ಕೆಲಸ. ಸಂಬಳ ಅಂದರೆ ಇವರ ತಿಂಗಳ ಸಂಬಳ ಬಂದು 65,000. ಗಂಡ ಇಲ್ಲ. ಮಕ್ಕಳು, ಒಬ್ಬ ಮಗ ಇದ್ದಾನೆ. ಓದಲು ವಿದೇಶಕ್ಕೆ ಹೋಗಿದ್ದಾನೆ. ಸ್ನೇಹಿತರೆ, ಇದು ಇಷ್ಟು ಅನುರಾಧ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮೈನೋಟ ಸುಂದರವಾದ ಮೈನೋಟ, ದುಂಡು ಮುಖ, ಕೆಂಪನೆಯ ಅರಳಿದ ತೂತು, ಮೊಲೆಗಳು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದೇನೆ. ರಸಿಕರ ನೋಟ. ಸ್ನೇಹಿತರೆ, ಅನುರಾಧ ಅವರ ಮೈನೋಟ ಹೇಗೆಲ್ಲ ಇದೆ ಅನ್ನುವುದಕ್ಕೆ ವಿವರವನ್ನ ನೀಡಿದ್ದಾರೆ. ಆಸ್ತಿಯ ವಿವರ: ಸ್ವಂತ 1 ಕೋಟಿಯ ಐಷಾರಾಮಿ ಮನೆ ಇದೆ. 3 ಅಂಗಡಿಗಳು ಬಾಡಿಗೆಗೆ ಕೊಟ್ಟಿದ್ದೇನೆ. 1 i20 ಕಾರು ಇದೆ. ಬ್ಯಾಂಕ್ ಅಲ್ಲಿ ಒಳ್ಳೆಯ ಹಣ ಕೂಡಿಟ್ಟಿದ್ದೇನೆ. ಗಂಡನ ಪೆನ್ಷನ್ ಕೂಡ ಬರುತ್ತೆ. 2 ಸೈಟ್ಗಳಿವೆ. 30/40. ಇದು ಇಷ್ಟು ಇವರ ವೈಯಕ್ತಿಕ ಆಸ್ತಿಯ ಬಗ್ಗೆ ವಿವರವನ್ನ ನೀಡಿದ್ದಾರೆ. ವರ ಯಾಕೆ ಬೇಕು? ನನ್ನ ಆರೋಗ್ಯ ನೋಡಿಕೊಳ್ಳಲು ವರ ಬೇಕು. ಜೀವನದ ಸುಖ ದುಃಖಕ್ಕೆ ಪಾಲುದಾರನಾಗಲು ವರನ ಅವಶ್ಯಕತೆ ತುಂಬಾನೇ ಇದೆ. ರಾತ್ರಿ ಮೂಡು ಬಂದಾಗ ಸುಖ ನೀಡಲು, ಎಲ್ಲಾದರೂ ಹೊರಗಡೆ ಹೋಗುವಾಗ ಜೊತೆಗಾರನಾಗಿ ಕರೆದುಕೊಂಡು ಹೋಗಲು. ಬ್ರಾಸ್ ಹ್ಯಾಂಡಿಕ್ರಾಫ್ಟ್ಸ್. ಮೊರಾದಾಬಾದ್ ಮತ್ತು ಪೆಂಬಾರ್ತಿಯಂತಹ ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವ ಹಿತ್ತಾಳೆಯು ಯಾವಾಗಲೂ ಭಾರತೀಯ ಕರಕುಶಲತೆಯ ಪ್ರಮುಖ ಭಾಗವಾಗಿದೆ. ಈ ಲೋಹಕ್ಕೆ ಕುಶಲಕರ್ಮಿಗಳನ್ನು ಸೆಳೆಯುವುದು ಅದರ ಗಡುಸುತನ ಮತ್ತು ಕಾರ್ಯಸಾಧ್ಯತೆಯಾಗಿದೆ. ಅದರ ತುಲನಾತ್ಮಕವಾಗಿ ಮೃದುವಾದ ಸ್ವಭಾವವು ಕರಕುಶಲತೆಗೆ ಯೋಗ್ಯವಾದ ಪರಿಷ್ಕೃತ ಆಕಾರಗಳಲ್ಲಿ ಅಚ್ಚು ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ತುಕ್ಕಿಗೆ ಹೆಚ್ಚು ನಿರೋಧಕವಾಗಿದೆ ಮತ್ತು ಎಲ್ಲಾ ರೀತಿಯ ಹವಾಮಾನ ಮತ್ತು ಪರಿಸರ ಪರಿಸ್ಥಿತಿಗಳಲ್ಲಿ ಅದರ ಬಾಳಿಕೆ ಕುಶಲಕರ್ಮಿಗಳಿಗೆ ಆಕರ್ಷಕ ಲೋಹವಾಗಿದೆ. ತಾಮ್ರ ಮತ್ತು ಸತು ಹಿತ್ತಾಳೆಯ ಮಿಶ್ರ ಲೋಹವನ್ನು ಸುಂದರ ಮತ್ತು ವಿವರವಾದ ರೂಪಗಳಾಗಿ ರೂಪಿಸಬಹುದು. ಇದನ್ನು ಜವಳಿ ಮತ್ತು ಉತ್ಪಾದನೆಯಂತಹ ಇತರ ಕೈಗಾರಿಕೆಗಳಲ್ಲಿಯೂ ಬಳಸಲಾಗುತ್ತದೆ. ಸಾವಿರಾರು ವರ್ಷಗಳಿಂದ ಅಲಂಕಾರಿಕ ಮತ್ತು ಕ್ರಿಯಾತ್ಮಕ ವಸ್ತುಗಳನ್ನು ರಚಿಸುವಲ್ಲಿ ಇದು ಅತ್ಯಗತ್ಯ ಲೋಹವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.